ಹಾಯ್ ಎಲ್ಲೋ ನಮಸ್ತೆ, ನಾನು ನಿಮ್ಮ ಸಂಜು. ನನ್ನ ಕತೆ ನಿಮ್ಮ ಜೊತೆ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿರೋ ಅನ್ಕೋತೀನಿ. ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು ಕುಂಬ್ಳಗೋಡು ಚಿಕ್ಕಲೂರಿಂದ. ಇದು ಬಿದ್ದಿರೋದು ಕಲ್ಯಾಣ ನಗರಕ್ಕೆ. ಲೋಡ್ ಆಗಿರೋದು 1300 ಚಿಲ್ಲರೆ ಬಿದ್ದಿದೆ. ನಿನ್ನೆ ನೋಡಿದ್ರೆ ಏನೇನೋ ಆಗಿತ್ತು, ಹೆವಿ ಟೆನ್ಷನ್ ಆಗಿಬಿಟ್ಟಿತ್ತು. ನೋಡೋಣ ಇವತ್ತು ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ. ಡ್ಯೂಟಿ ಬಿದ್ದಿರೋದು 10 ಮಕ್ಕಳು ಡ್ಯೂಟಿ ಬಿದ್ದಿದೆ. ಲೋಡ್ ಆಗಿದೆ 11:15. ಎಷ್ಟಾಗುತ್ತೋ ಏನೋ ಗೊತ್ತಿಲ್ಲ. ವೆಲ್ಕಮ್ ಬ್ಯಾಕ್. ನೋಡ್ಕೋರು ನಮ್ಮ ಡ್ರೈವರ್ಗಳ ಜೀವನವ. ಏನು ಇಲ್ಲಿಂದ ಒಂದು ಕರೆಕ್ಟಾಗಿ ಒಂದು 2 ಕಿಲೋಮೀಟ್ರ್ ಇರಬೇಕು. 2 ಕಿಲೋಮೀಟ್ರ್ 25 ನಿಮಿಷ ತೋರಿಸ್ತೈತೆ ಹೊರಗುಂಟೆ ಪಾಳ್ಯಕ್ಕೆ. ಹಿಂಗಾದರೆ ಏನು ಡ್ರೈವಿಂಗ್ ಮಾಡೋದು, ಏನು ಕೆಲಸ ಮಾಡೋದು ನೋಡಿ. ಶನಿವಾರ ಮತ್ತು ಸೋಮವಾರ ದಿನ ಕೆಲಸ ಮಾಡಬೇಕಾ ಬೇಡವಾ ಅಂತ ಯೋಚನೆ ಮಾಡೋಕೆ ನಾವುಗಳು. ಏನಕ್ಕೆ ಅಂದರೆ ಶನಿವಾರ ಸೋಮವಾರ ಆಗೋ ಟ್ರಾಫಿಕ್ಕು ಇನ್ನು ವಾರಿಡೀ ಇಷ್ಟು ಟ್ರಾಫಿಕ್ ಇರೋಲ್ಲ. ಶನಿವಾರ ದಿನ ಮಿನಿಮಮ್ ಅಂದರೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರಿಗೆ ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಇರುತ್ತೆ. ಅವೆಲ್ಲ ದಾಟ್ಕೊಂಡು ನಾನು ಬಂದಿದ್ದು ದಾಸನಪುರದಲ್ಲಿ ಗಾಡಿ ಅನ್ಲೋಡ್ಗೆ ಹಾಕಿದ್ದೆ. ಊಟ ಮಾಡಿರ್ನಿಲ್ಲ, ತುಂಬ ಟೈಮ್ ಆಗಿತ್ತು. ಊಟ ಮಾಡಿದ್ರೆ ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ಇನ್ನೊಂದು ಡ್ಯೂಟಿ ಆನ್ ಮಾಡಿಕೊಂಡೆ. ಪಟ್ಟದ ಒಂದು ಡ್ಯೂಟಿ ಬಿದ್ದಿದ್ದು ಬನಶಂಕರಿಗೆ. ಅದು ನೋಡಿದ್ರೆ ಮೊದಲಿಗಿಂತ ಹೆವಿ ಟ್ರಾಫಿಕ್ ಗುರು. ಆ ಗೊರಗುಂಟೆ ಪಾಳ್ಯದಲ್ಲಿ ಅದು ಏನು ಟ್ರಾಫಿಕ್ ಆಗುತ್ತೋ ಏನೋ ತಲೆ ಕೆಟ್ಟೋಗ್ಬಿಡುತ್ತೆ. ಆ ಟ್ರಾಫಿಕ್ನೆಲ್ಲ ಮುಗಿಸ್ಕೊಂಡು ನಾನು ಬಂದಿದ್ದು ಬನಶಂಕರ ಶ್ರೀನಗರ ಹತ್ರ. ಅಲ್ಲೂ ಫುಲ್ಲು ದಿಬ್ಬಾಗುರು. ಗಾಡಿ ಹಾಕಿದ್ರೆ ಗಾಡಿನೇ ರಿವರ್ಸ್ ಬರೋದು, ಆ ಮಟ್ಟಿಗೆ ಜಾಮ್ ಆಯ್ತಿತ್ತು. ಜಾಗ ಇತ್ತು ಅಲ್ಲಿ. ಅದನ್ನು ಮತ್ತೆ ಅನ್ಲೋಡ್ಗೆ ಅಂತ ಹಾಕ್ಕೊಂಡೆ. ಸ್ವಲ್ಪ ಜಾಗ ಒಳಗಡೆ ಜಾಗ ಹಾಕ್ಕೊಂಡು ಅನ್ಲೋಡ್ ಆಗಿದ್ದು ಒಂದು ಅರ್ಧ ಗಂಟೆ ಲೇಟ್ ಆಗಿತ್ತು. ಕಸ್ಟಮರ್ ಹತ್ರ ಫೋನ್ ಮಾಡಿದ್ದೆ. ಆದರೆ ಇನ್ನೊಂದು ಖುಷಿ ವಿಷಯ ಏನಂದರೆ ಶನಿವಾರ ದಿನ ಆಗಿದೆ ಪ್ರಾಬ್ಲಮ್ ಅಂದರೆ, ಖುಷಿ ವಿಷಯ ಅಂದರೆ ಒಂದಿಬ್ಬರು ಕಸ್ಟಮರ್ 200 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ರು. ಏನಕ್ಕೆ ಹಾಕಿದ್ರು, ಯಾವ ಕಾರಣ ಏನು ನನಗೆ ಗೊತ್ತಿಲ್ಲ. ಅವರವರೇ ಸುಮ್ಮನೆ 200 ರೂಪಾಯಿ ಹಾಕಿದ್ದಾರೆ ಇಬ್ಬರು ಕಸ್ಟಮರ್. ಟೋಟಲ್ 3 ಡ್ಯೂಟಿ ಮಾಡಿದ್ದೀನಿ. 3ರಲ್ಲಿ 400 ರೂಪಾಯಿ ಎಕ್ಸ್ಟ್ರಾ ಬಂದಿದೆ. ಯಾಕೆ ಹಾಕಿದ್ರು ಏನು ಗೊತ್ತಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಕೆಂಗೇರಿ ಕಡೆ ಹೋಗ್ತಾಯಿದ್ದೆ. ಕೆಂಗೇರಿ ಬರಬೇಕಾದ್ರೆ ಇದರಲ್ಲಿ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ ಆಂಜನೇಯ ಟೆಂಪಲ್ ಸಿಕ್ತಾಗ ಅವ್ರು ನಮಸ್ಕಾರ ಹಾಕೊಳ್ಳೋದು ತುಂಬ ಒಳ್ಳೆಯದು. ಆಂಜನೇಯನಷ್ಟು ಶಕ್ತಿಶಾಲಿ ಯಾರಿಲ್ಲ ಅಂತ ನಂಗೆ ಗೊತ್ತಿದೆ. ಅಲ್ಲಿಂದ ರೂಮಿಗೆ ಬಂದು ಗುಲಾಬ್ ಜಾಮೂನ್ ಮಾಡ್ತಾಯಿದ್ರು. ಅದನ್ನು ಒಂದು ವೀಡಿಯೋ ಮಾಡಿಕೊಂಡು ಇವತ್ತಿನ ದಿನ ಮುಗಿಸ್ತಾ ಇದ್ದೀನಿ. ಬರ್ಲಾ ಬಾಯ್. ಹಾಗೆ ಹ್ಯಾಪಿ ಸಂಡೇ ಅಂತ ಹೇಳ್ತಾ ಇವತ್ತಿನ ದಿನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬಾಯ್, ಸಿಯೋ, ಟಾಟಾ.